ಜಗಳೂರು ತಾಲೂಕಿನ ಅಳವದಂಡಿ ಗ್ರಾಮದ ಸಮೀಪದಲ್ಲಿರುವ 3 ತಲೆಮಾರಿನ ಶ್ರೀ ಗೌರಚಂದ್ರ ಮಾರಮ್ಮ ದೇವಿಗೆ ವಿಶೇಷ ಅಭಿಷೇಕವನ್ನು ವಿಜೃಂಭಣೆಯಿಂದ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಭೋಂ ಗಂಗಾ ಭವಾನಿ ದೇವತಾ ಪೂಜಾಂ ಕರಿಷ್ಯೆ. ಆಟ ಬೇಡ ಮನೆಗ ಪೂಜೆ ದೊಡ್ಡಾಳ ಪೂಜೆ ತಾಡೋದಾವೆ ಎಳ್ಳ ಹೂವಿನ ಸೀರೆ ತಳ್ಳಗೋದವ ತಾಯಿ ಮೆಲ್ಲಕ್ಕೆ ರಮ್ಮರದ ಕದನೇರಾಯರ ಕಂಡೆ ಬೇಗಬಾರ ಪೂಜಾರೆ ಕಾದಾಟ ಬೇಡ ಮನೆಯಾಗೆ ಎಳ್ಳ ಹೂವಿನ ಸೀರೆ ನಳ್ಳಗೋದವ ತಾಯಿ ಮೆಲ್ಲಕ್ಕೆ ರಮ್ಮರದವ ಕಾದೋಯಾಟ ಬೇಡ ಮನೆಗ ಪೂಜೆ ರಣ್ಣ ಬಾಟಳ ಪೂಜೆ ತಾಡದಾವೆ ಎಳ್ಳ ಹೂವಿನ ಸೀರೆ ನಳ್ಳಗೋದವ ತಾಯಿ ಮೆಲ್ಲಕ್ಕೆ ರಮ್ಮರದವ ಹೂವೆಲ್ಲ ಒಂದ ಹೂವೆ ಗೋಡ್ಯಾಡೋದೆ ಹೂವೆ ಮಾರಕನ ಪಾವಳ್ಯಾಗೆ ಎಳ್ಳ ಹೂವಿನ ಸೀರೆ ನೆಳ್ಳಗೋದವ ತಾಯಿ ಮೆಲ್ಲಕ್ಕೆ ರಮ್ಮರದವ ಹೂವೇನ ಗಂಗಮ್ಮ ಗೌರಮ್ಮ ಕಾಯಿ ಕರಪುರ ತಂದು ಬೆಳಿಗ್ಯಾರೆ ಅರಸದಿಂದ ಬನ್ನಿ ಮುಡದೆ ಮಠಕ್ಕೆ ಹೋಗರೆ ಅರಸದಿಂದ ಬನ್ನಿ ಮುಡದು ಮಠಕ್ಕೆ ಹೋಗರೆ. ಗುತ್ತಿದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳವದಂಡಿ ಗ್ರಾಮದ ಸಮೀಪದಲ್ಲಿ ಶ್ರೀಮತಿ ಪದ್ಮಾ ಶ್ರೀ ಉಪ್ಪರ್ ಮಾರದ್ ಲಕ್ಷ್ಮಣ್ ಇವರಿಗೆ ಸೇರಿರುವ ಜಮೀನಿನಲ್ಲಿ ಶ್ರೀ ಗೌರಚಂದ್ರ ಮಾರಮ್ಮ ದೇವಿ ನೆಲೆಸಿದ್ದು ಸಕಲ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಕರುಣಮಯಿ ತಾಯಿಯಾಗಿದ್ದಾಳೆ. ಶ್ರೀ ಉಪ್ಪರ್ ಮಹಾರಾಜ್ ಲಕ್ಷ್ಮಣ್ ಇವರ ತಂದೆ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಶ್ರೀ ಗೌರಚಂದ್ರ ಮಾರಮ್ಮ ಈ ಕ್ಷೇತ್ರದಲ್ಲಿ ನೆಲೆಸಿದ್ದು ಸುತ್ತಮುತ್ತಲ ಹೊಲದವರು ಗ್ರಾಮದವರು ತಮ್ಮ ಹೊಲಗಳಿಗೆ ಬಿತ್ತುವ ಮೊದಲು ಶ್ರೀ ಗೌರಚಂದ್ರ ಮಾರಮ್ಮಗೆ ಪೂಜೆ ಸಲ್ಲಿಸಿ ಬಿತ್ತುವ ವಾಡಿಕೆ ಇಂದಿಗೂ ಮುಂದುವರೆದಿದೆ. 100 ವರ್ಷಗಳ ಇತಿಹಾಸವಿರುವ ಬೇವಿನ ಮರದ ಕೆಳಗೆ ಸಣ್ಣದಾದ ಗುಡಿಯಲ್ಲಿ ನೆಲೆಸಿದ್ದ ಶ್ರೀ ಗೌರಚಂದ್ರ ಮಾರಮ್ಮನಿಗೆ ಭಕ್ತರ ಸಹಕಾರದೊಂದಿಗೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಪ್ರತಿ ಮಂಗಳವಾರ ಶುಕ್ರವಾರ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತರು ಶ್ರೀ ಗೌರಚಂದ್ರ ಮಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ. ಕಳೆದ 10 ವರ್ಷಗಳ ಹಿಂದೆ ಬೇವಿನ ಮರಕ್ಕೆ ಸಿಡಿಲು ಬಡಿದು ಮರ ಒಣಗಿ ಹೋಗಿತ್ತು. ಆದರೆ ಶ್ರೀ ಗೌರಚಂದ್ರ ಮಾರಮ್ಮನ ಕೃಪೆಯಿಂದ 2 ತಿಂಗಳಲ್ಲಿಯೇ ಮತ್ತೆ ಚಿಗುರಿದ ಮರ ಮೊದಲಿನಂತೆಯೇ ಕಂಗೊಳಿಸಿತು. ಇದಕ್ಕೆ ಶ್ರೀ ಗೌರಚಂದ್ರ ಮಾರಮ್ಮನ ಪವಾಡವೇ ಕಾರಣ ಎಂದು 25 ವರ್ಷಗಳಿಂದ ಪೂಜೆಗೆ ಬರುತ್ತಿರುವ ಭಕ್ತರಾದ ಮೆಳ್ಳೆಕಟ್ಟೆ ಮಂಜುಳಾ ಅವರು ಹೇಳಿದರು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀ ಗೌರಚಂದ್ರ ಮಾರಮ್ಮ ದೇವಿಗೆ ಅಭಿಷೇಕ ಮಾಡುವುದಾಗಿ ಬಂದಿದ್ದ ಭಕ್ತರು ಹೇಳಿದರು. ದೈತ್ಯನ ಶಿರವ ಅರಿದು ಭವಿಷ್ಯವ ತಾಳ್ದ ಗುರುಚಿದಾನಂದ ಭಾರತ ದೇವಿಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಬಗುಳಾಂಬಗೆ ಜಯ ಮಂಗಳಂ ಶುಭ ಮಂಗಳಂ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಗಣಾಂಬಿಕಾಯ ವಿದ್ಮಹೇ ಮಹಾತಪಾಯ ಧೀಮಹಿ ತನ್ನೋ ಗೌರಚಂದ್ರ ಮಾರಮ್ಮ ದೇವಿ ಪ್ರಚೋದಯಾತ್. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರ್ವೆ ಗಂಟಾರ ಒಂಬತ್ಯ ದೇವತಾಗ್ವಾನಲಾಂಛನಾಂ. ಓಂ ರಾಜಾದಿರಾಜಾಯ ಪ್ರಸಯ್ಯ ಸಾಯಿನೇ ನಮೋ ಎಂ ಮೈ ಶ್ರವಣಾಯ ಕೂರ್ಮಹೇ.
कामान् कामकामाय मह्यं कामेश्वरो वै सुवर्णो ददातु कुबेराय वैश्रवणाय महादेवाय नमः वेदोक्तमन्त्रपुष्पाञ्जलिं समर्पयामि ओम याचरूपाभ्याय देवी सर्वमंगलाशया गणगणनाथं साम्बजे नमः पार्वती ಕೆಳಗೆ ಹಾಕಿ ಬರಿ ಅಲ್ಲಿ ಸಾಂಬಜಯ ನಮಃ ಪಾರ್ವತಿ ಗೌರಚಂದ್ರ ಮಾರಮ್ಮ ಮಾತಾ ಕಿ ಜೈ. ಅಲ್ಲಿ ಕಾಲಿಗೆ ಅಕ್ಷರಗಳು ಹಾಕಿ ನಮಸ್ಕಾರ ಮಾಡ್ಕೊಂಬರಿ. ಅದನ್ನ ಒಂದು ಸ್ವಲ್ಪ ಬೇಕೇನಪ್ಪ ಹಾಕ್ರಿ ಲೋಬನ್ ಐತಿನ್ನ ಒಬ್ಬೊಬ್ಬರು ಹೋಗಿ ಅಕ್ಕಿ ಕಾಳಲ್ಲ ಇದ್ರ ಮೇಲೆ ಹಾಕ್ಬಿಡಮ್ಮ, ಮಕ್ಕಳ ಮೇಲೆ ಹಾಕ್ಬಿಟ್ರಿ, ಕಾಲ ಮೇಲೆ ಹೊಸೂರು ತಿಮ್ಮಣ್ಣ ಎಂಬುವವರಿಗೆ ಮೈಯಲ್ಲಿ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಡಾಕ್ಟರ್ ಕೂಡ ಉಳಿಯುವುದಿಲ್ಲ ಅಂತ ಹೇಳಿದ್ದರಂತೆ. ಆಗ ಒಂದು ದಿನ ಶ್ರೀ ಗೌರಚಂದ್ರ ಮಾರಮ್ಮನ ಪೂಜೆಗೆಂದು ಬರುವಾಗ ದಾರಿ ಮಧ್ಯೆ ನನಗೆ ಎಚ್ಚರವಿಲ್ಲದಂತಾಗಿ ಬಿದ್ದಿದ್ದೆ. ನನಗೆ ಎಚ್ಚರವಾದಾಗ ಶ್ರೀ ಗೌರಚಂದ್ರ ಮಾರಮ್ಮ ದೇವಿಯ ದೊಡ್ಡ ಸರ್ಪವೊಂದು ನನ್ನ ಕಾಲಿಗೆ ಸುತ್ತಿಕೊಂಡು ಬಾಲದಿಂದ ಹೊಡೆಯುತ್ತಿತ್ತು. ನಂತರ ಅದು ನನ್ನಿಂದ 10 ಅಡಿ ದೂರಕ್ಕೆ ಹೋಗಿ ಮಾಯವಾಯಿತೆಂದು, ತಕ್ಷಣವೇ ನನಗೆ ಆರೋಗ್ಯ ಸರಿಯಾಯಿತೆಂದು ಶ್ರೀ ಗೌರಚಂದ್ರ ಮಾರಮ್ಮ ದೇವಿಯ ಮಹಿಮೆಯನ್ನು ತಿಮ್ಮಣ್ಣ ಅವರು ಕೊಂಡಾಡಿದರು. ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಾದಾಗ ಇಲ್ಲಿಗೆ ಬಂದು ಶ್ರೀ ಗೌರಚಂದ್ರ ಮಾರಮ್ಮನ ದರ್ಶನ ಪಡೆದು ಅರ್ಧ ಗಂಟೆ ಈ ಬೇವಿನ ಮರದ ಕೆಳಗೆ ಕುಳಿತುಕೊಂಡು ಹೋದರೆ ಶಾಂತಿ ನೆಮ್ಮದಿ ಖಂಡಿತ ಸಿಗುತ್ತದೆ. ಹಾಗಾಗಿ ವರ್ಷದಲ್ಲಿ 4-5 ಬಾರಿಯಾದರೂ ಇಲ್ಲಿಗೆ ಭೇಟಿ ನೀಡುವುದಾಗಿ ಭಕ್ತರೊಬ್ಬರು SS ಟಿವಿಗೆ ತಿಳಿಸಿದರು. ಗಂಗಮ್ಮ ಗೌರಮ್ಮ ಕಾಯಿ ಕರಪುರ ತಂದು ಬೆಳಿಗ್ಯಾರೆ, ಅರಸದಿಂದ ಬನ್ನಿ ಮುಡದೆ ಮಠಕ್ಕೆ ಹೋಗರೆ, ಅರಸದಿಂದ ಬನ್ನಿ ಮುಡದು ಮಠಕ್ಕೆ ಹೋಗರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು ದೇವಸ್ಥಾನ ಎಷ್ಟು ವರ್ಷಕ್ಕಿಲ್ಲ ಐತೆ ಸರ್ ಇಲ್ಲಿ? ಇದು ಹಳೆ ಸಣ್ಣದೊಂದು ಚಿಕ್ಕ ದೇವಸ್ಥಾನ ಇತ್ತು. ಹ್ಞೂ ಸರ್. 100 ವರ್ಷ ಆಗಿದೆ. ಹ್ಞೂ ಸರ್. ಆಮೇಲೆ ಈಗ ನಾವು ಸುಮಾರು ಒಂದು 10 ವರ್ಷ ಆಯ್ತು ದೇವಸ್ಥಾನ ಕಟ್ಟಿಸಿ. ಹ್ಞೂ ಸರ್. ಭಕ್ತಾದಿಗಳು ಸಾಕಷ್ಟು ಹೆಚ್ಚಿಗೆ ಆಗಿದ್ದಾರೆ. ಹ್ಞೂ ಸರ್. ಅಭಿವೃದ್ಧಿನೇ ಆಗೈತಿ. ಹ್ಞೂ ಸರ್. ಭಕ್ತಾದಿಗಳು ಯಾರೋ ಬಂದು ಹೋಗ್ತಾರೋ ಅವರಿಗೆಲ್ಲ ಅನುಕೂಲ ಆಗೈತೆ ಅಂತ ಹೇಳ್ತಾರೆ. ಹ್ಞೂ ಸರ್. ಆಗೈತೆ ಅವ್ರಿಗೆಲ್ಲ ನಾವು ನೋಡಿದಂಗೆ. ಸರ್, ಇದು ಮಾರಮ್ಮನ ದೇವಸ್ಥಾನ ಏನು ದೇವಸ್ಥಾನ ಹೆಸರು ಸರ್? ಗೌರಚಂದ್ರ ಮಾರಮ್ಮ ಅಂತ ಮೊದಲಿಂದಲೂ ನಮ್ಮ ತಂದೆ ತಾಯಿಗಳೆಲ್ಲ ಹೇಳ್ತಾ ಇದ್ರು. ಹ್ಞೂ ಸರ್. ಹ್ಞೂ. ಹಂಗಾಗಿ ಮತ್ತು ನಾವು ಗೌರಚಂದ್ರ ಮಾರಮ್ಮ ಅಂತೀವಿ. ಹ್ಞೂ ಸರ್. ಇಲ್ಲಿ ಅವಾಗ್ನಿದ್ದು ಇಲ್ಲಿ ಬಂದು ನೆಲೆಸಿ ಇಲ್ಲೇ ಇದ್ದಾರೆ. ಹ್ಞೂ ಸರ್. ಆ ಥರನೇ ಹಿಂದಿನಿದ್ದು ನಡೆಸ್ಕೊಂತ ಬಂದಾರ ಅವರು. ಹ್ಞೂ ಸರ್. ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ನಮ್ಮ ತಂದೆ ತಾಯಿಗಳು ಹ್ಞೂ ಸರ್ ಬಂದಾರ ನಡೆಸ್ಕೊಂತ. ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಇದು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು ದೇವಸ್ಥಾನ ಕಟ್ಟಿ ಸರ್ ನೀವು. ಇದು ಎಲ್ಲಿಂದ ಬಂದ್ರ ಸರ್ ದೇವ್ರು? ಇದು ಗೌರ ಸಮುದ್ರ ಅಂತ ಐತೆ, ಚಳ್ಳಕೆರೆ ತಾಲೂಕು. ಹ್ಞೂ ಸರ್. ಅಲ್ಲಿಂದ ಅವರು ನಮ್ಮ ತಂದೆ ತಾಯಿಗಳು ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಅದನ್ನು ಅವತ್ತಿನಿಂದ ಇಲ್ಲಿ ಪೂಜೆ ಮಾಡ್ಕೊಂತ ಬರ್ತಾ ಇದ್ರು ಹಿಂದಿನ ಹಿರಿಯರೆಲ್ಲ. ಹಾಂ ಸರ್. ಸುಮಾರು ಒಂದು 100 ವರ್ಷ ಆಯ್ತು ಸರ್ ಇದು ಇಲ್ಲಿ ನೆಲೆಸಿ. ಇರ್ಬೋದು. 3 ತಲೆ ಹೋದಂಗೆ ಆತಲ್ಲ. ಹಾಂ ಹಾಂ ಹಾಂ. ಒಂದು 100 ವರ್ಷ ಆಯ್ತು. ಸೋಮರೆ ತಮ್ಮದು ಯಾವ ಊರು ಸೋಮರೆ? ಸರ್, ನಮ್ಮದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಆಡ್ನೂರು ಗ್ರಾಮದ ವಾಸಿ. ಹ್ಞೂ ಸರ್. ಈ ದೇವಿಯ ಪ್ರತಿಷ್ಠಾಪನೆ ಕಾರ್ಯವನ್ನು ನಾವೇ ಮಾಡಿಕೊಟ್ಟಿದ್ದು. ಹ್ಞೂ ಸರ್. ಈ 10 ವರ್ಷ ಸತತವಾಗಿ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿವಸ, ಹ್ಞೂ ಸರ್, 3ನೇ ಶುಕ್ರವಾರ 4ನೇ ಸೂರ್ಯ ಆದ ಶುಕ್ರವಾರ ದಿವಸ ಪಂಚಾಮೃತ ಅಭಿಷೇಕನ ಇದು ಮಾಡಿ ಹ್ಞೂ ಸರ್ ತಾಯಿಗೆ ಅಲಂಕಾರ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಅನ್ನಸತ್ಕಾರ ಮಾಡ್ಕೊಂತ ಆ ಕಾರ್ಯಕ್ರಮ ಸತತವಾಗಿ ನಡ್ಕೊಂತ ಬರ್ತಾ ಇದೆ. ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ದೇವಿ ಮಹಿಮೆ ಏನು ಮಹಿಮೆ ಹೇಳುತ್ತಾ ಅದೆಲ್ಲ ನಡ್ಕೊಂಡು ಬರ್ತಾ ಇದೆ. ಈಗ ಎಷ್ಟು 10 ವರ್ಷ ಆಯ್ತು ಸೋಮರೆ ಇಲ್ಲಿ ನೀವು
ಇದು ನೀವೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಸ್ವಾಮಿಯವರು? ಪ್ರತಿಷ್ಠಾಪನೆ ನಾವು ಹೌದು ಸ್ವಾಮಿಯವ್ರೆ. ಏನಾಗಿದೆ ಸ್ವಾಮಿಯವ್ರೆ ಭಕ್ತಾದಿಗಳಿಗೆ ದೇವರಿಂದ ಏನಾದ್ರು? ದೇವರಂದ್ರೆ ಮಾಡಿದವನು ನೀಡಿ ಭಿಕ್ಷೆ. ತಮ್ಮ ಮನಸ್ಸಿನಲ್ಲಿ ಏನಿದೆಯೋ ಸಂಕಲ್ಪ ಮಾಡ್ಕೊಂಡು ತಾಯಿಯನ್ನು ಬೇಡ್ಕೊಂಡ್ರೆ ಖಂಡಿತವಾಗ 100ಕ್ಕೆ 100 ಫಲ ಕೊಡುವಂತ ತಾಯಿ ಗೌರಚಂದ್ರ ಮಾರಮ್ಮ. ಅಂದ್ರೆ ದುಷ್ಟನ ಸಂಹಾರ ಮಾಡಿ ಸೃಷ್ಟನ ಪಾಲನೆ ಮಾಡ್ತಕ್ಕಂಥಳೆ ತಾಯಿ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ದೂರದಿಂದ ಬಂದು ಇಲ್ಲಿ ನೆಲೆಸಿದ್ರಿಂದ ಇದು ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು ನಾವು. ಹಿಂದೆ ಪೂರ್ವಜರೆಲ್ಲ ಅಷ್ಟು ವರ್ಷದಿಂದ ಮಾಡ್ಕೊಂಡು ಬಂದರೆ ಇಲ್ಲೇ ತನಕ ನಡೆದಿದೆ. ಅವಾಗಿಂತ ಇದು ವಿಜೃಂಭಣೆ ಅಂದಾಗ ದ್ವಿಗುಣ ಆಗಿ ನಡೀತಾ ಇದೆ. ಹಂಗ ಎಲ್ಲಾ ಭಕ್ತರು ಕೂಡ ವರ್ಷ ಜಾಸ್ತಿ ಆಗ್ತದೆ, ಇದರಲ್ಲೇ ಕುಂದು ಬರ್ತಾ ಇಲ್ಲ. ಹಾಗಾಗಿ ಆ ತಾಯಿ ಆಶೀರ್ವಾದ ಸದಾ ಇರುತ್ತೆ. ನೀವೇನು ಕೇಳ್ತಾ ಅದನ್ನ ಕೊಡ್ತಾರೆ ಅಂತ ನಂಬಿಕೆ ನಮ್ಮಲ್ಲಿ. ಸ್ವಾಮಿಯವ್ರೆ ತಮ್ಮದು ಊರು ಸ್ವಾಮಿಯವ್ರೆ? ನಮ್ಮದು ಹೊಳಲ್ಕೆರೆ ತಾಲೂಕು ಕುಣಜೂರು ಗ್ರಾಮ. ಹಾಂ ಸ್ವಾಮಿ. ನೀವು ಇದು ಪೂಜೆ? ಹೌದು. ಹಾಂ ಸ್ವಾಮಿ. ನಿಮಗೆ ಏನಾರು ಅನುಕೂಲ ಆಗಿದೆಯಮ್ಮ ದೇವಿಯಿಂದ? ಆಗೈತಿ. ಹಾಂ, ಏನು ಅನುಕೂಲಮ್ಮ? ನನಗೆ ಕಣ್ಣು ಮಕರ ಹೋಗು. ಹಾಂ. ನನಗೆ ಕಣ್ಣು ನಿಚ್ಚಳ ಕಂಡ್ರೆ ಕಣ್ಕೊಳ ಕಾರ್ಮಿಗೆ ತಂದು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಜ್ಜನ ಕಾಲದಿಂದಲೂ ಈಗ ಸುಮಾರು ಅಂದ್ರು ಈಗ 3 ತೆಲಿಗಾಳ್ಬೇಕು. ಅಲ್ಲಿಂದ ಇಲ್ಲಿ ತನಕ ಒಂದು ಸಣ್ಣ ಗುಡಿ ಇತ್ತು. ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ ತಮ್ಮ ಅಣ್ಣ ಅಳಿಂದ್ರು ಎಲ್ಲ ಸುಖವಾಗಿ ನೋಡ್ಕೊಂಡು ಗುಡಿ ಕಟ್ಸಿ ಆಕಿದ್ದ ಭಾಳ ಅನುಕೂಲನೂ ನಡೀತಾ ಐತಿ. ಇಲ್ಲಿ ಯಾವ ಗಾಡಿ ಹೋದ್ರೆ ಆಕಿ ಕಣ್ಣಿಟ್ಲು ಅಂದ್ರೆ ಗಾಡಿ ತರಿಬಿಡ್ತಾ. ಅವರು ನಾವಿಂಥದ್ದು ಮಾಡ್ತೀವೋ ಬಿಡ್ತೀವೋ ಅಂತಂದ್ರೆ ಗಾಡಿ ಬಂದು ಕೊಕ್ಕತ್ತೆ. ದೇವಿ ಆರಾಧನೆ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗೈತೆ, ಒಳ್ಳೇದಾಗೈತೆ. ನನಗೆ ಕಣ್ಣು ಕಾಣ್ತಾವ. ನಿಮ್ಮ ಹೆಸರು? ಭೀಮಕ್ಕ. ಭೀಮಕ್ಕ. ಮೊದ್ಲು ಕಣ್ಣು ಮುಂಜಾಗಿದ್ದು, ಈಗ ದೇವಿ ನಡ್ಕೊಂಡ್ರಿಂದ ಕಣ್ಣು ಚೆನ್ನಾಗಿ ಕಾಣ್ತವೆ. ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ತಿಮ್ಮೇಶ್ ಅಂತ. ಯಾವ ಊರು? ನಮ್ದು ಹೊಸೂರು, ಚಿಕ್ಕಾರಕೆರೆ ಹೊಸೂರು. ಚಿಕ್ಕಾರಕೆರೆ ಹೊಸೂರ? ಇದು ದೇವಿಗೆ ಎಷ್ಟು ದಿನಕ್ಕೆ ಬರ್ತಾ ಇದ್ರಿ ನೀವು? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? 25 ವರ್ಷದಿಂದ ಬರ್ತಾ ಇದ್ವಿ. 25 ವರ್ಷ ಬರ್ತಿದ್ವಿ. ನಮಗೆ ಹಿಂದೆ ಕಾಯಿಲೆ ಆಗಿತ್ತು, ಡಾಕ್ಟರ್ ಆರಾಮಾಗಲ್ಲ ಅಂತ ಹೇಳಿದ್ರು. ಅದರಲ್ಲಿದ್ದು ಇಲ್ಲಿ ನಮ್ಮ ಅಕ್ಕರ ಮನೆಗೆ ಮುಚ್ಚಿ ಕುಡ್ದವನಂತ ಬರ್ತಿದ್ವಿ ಡೈಲಿ. ಅವಾಗ ಸ್ವಾಮಿ ತಾಯಿದು ಸರ್ಪ ಬಂದು ಕಾಲಿಗೆ ಹೊಡೆದಾಗ ಆರಾಮಾಗ್ತು ಸ್ವಾಮಿ. ದೇವಿ ಸರ್ಪ ಸರ್ಪ ನೀವು ನೋಡಿದ್ರೆ ಹೊಡೆದು ಕಳೆದ ಇದಾದ್ರಿಂದ ನನಗೆ ಆರಾಮಾಗಿದ್ದು. ಬೆಳಗ್ಗೆ 9 ಗಂಟೆಗೆ ರಿಯಲ್ಲೇ ಬಂದು ನನಗೆ ಕಣ್ಣು ಕಾಲು ತಿರ್ಗ ಅವಾಗ ಸಿಕ್ತಿದ್ದಲ್ಲ. ನನಗೆ ಹರಿಹರಕ್ಕೆ ಹೋಗಿ ಬಂದಿದ್ದು ಮತ್ತೆ ಸಿಕ್ತಿದ್ದಲ್ಲ. ಹಿಂಗೆ ಒಳ ಬಿಸ್ಲಿ ಕಣ್ಣು ಕಾಲು ತಿರ್ಗ ಬಂದು ಅದು ಖಾಲಿ ಸುತ್ತಿಗೆಲ್ಲ ಹೊಡೆದು ಇದಾದ್ರಿಂದ ನನಗೆ ಆರಾಮಾಗ್ತು. ಅಂದ್ರೆ ರಿಯಲ್ ಘಟನೆ. ದೇವಿ ಸರ್ಪ ನೋಡಿದ್ರಿ ನೀವು ಇಲ್ಲಿ? ಹೌದಾ ಸರ್? ನಿಮ್ಮ ಹೆಸರು ಸರ್? ಬಂಗಾರಪ್ಪ ಅಂತೇಳಿ. ಸರ್ ನೀವು ಇಲ್ಲಿ ನಡ್ಕೊಂತೀರಾ ಸರ್ ಈ ದೇವಸ್ಥಾನಕ್ಕೆ? ಈ ದೇವಸ್ಥಾನಕ್ಕೆ ಅನುಕೂಲ ಆಗಿದೆ ಸರ್ ತಮಗೆ? ದೇವಿ ಒಳ್ಳೇದು ಮಾಡಿದಾಳೆ ಸರ್. ಧನ್ಯವಾದಗಳು ಸರ್. ನಾನು ಉಳಿಯ ಮಾತಾಡಿದ್ದಲ್ಲಪ್ಪ, ಡಾಕ್ಟರ್ ಹೇಳಿದ್ದು ಏನಂತ. ಸರ್ ಈಗ ನಿಮ್ಮ ಮುಂದಿನ ಯೋಜನೆಗಳು ಏನು ಸರ್? ಈ ದೇವಸ್ಥಾನ ಏನಾದ್ರು ಇನ್ನೂ ದೊಡ್ಡದು ಮಾಡ್ಬೇಕಂತ ಏನಾದರೂ ತಮ್ಮಲ್ಲಿದೆ ಸರ್? ಹ್ಞೂ ಸರ್. ಕಾಂಪೌಂಡ್ ಕಟ್ಟಬೇಕು. ಹ್ಞೂ ಸರ್. ಅದಕ್ಕೆ ತಕ್ಕಂಗೆ ಮತ್ತು ಸಹಕಾರಗಳೆಲ್ಲ ಬೇಕಲ್ಲ ಜನಗಳಿಂದ. ಹ್ಞೂ ಸರ್. ಸರ್ಕಾರ ಜನಗಳಿದ್ದಲೂ ಬೇಕು, ಸರ್ಕಾರದಿಂದಲೂ ಬೇಕು. ಅವರೆಲ್ಲ ಇದ್ದರೆ ಮತ್ತು ದೊಡ್ಡದಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ. ಓಕೆ ಸರ್. ಓಕೆ ಸರ್. ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ SSTV ಕನ್ನಡ ಚಾನಲ್ ಜೊತೆಗೆ ಮಾತಾಡಿದ್ರಿ. ಆ ದೇವರು ಕೂಡ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೂಡ ನಮ್ಮ ಚಾನಲಿಂದ ನಿಮಗೆ ಆಶಿಸ್ತೀವಿ ಸರ್. ಧನ್ಯವಾದಗಳು ಸರ್. ಸರ್ವೇ ಜನ ಸುಖಿನೋ ಭವ. ನೀವು ಎಷ್ಟು ದಿನಕ್ಕೆ ಇಲ್ಲಿ ನಡ್ಕೊಂತಾರಮ್ಮ ಈ ದೇವಸ್ಥಾನಕ್ಕೆ? ನಮ್ಮಪ್ಪ ನಮ್ಮ ಅಜ್ಜ ಇದ್ದ ಕಾಲದಿಂದ ನಡ್ಕೊಂತೀವಿ ಸರ್. ಭಾಳ ಒಳ್ಳೇದಾಗೈತಿ. ಕಾಲು ಮುರಿದು ನಂದು 1 ತಿಂಗಳಾಗೈತೆ ಸರ್. ಅದಾಗ ಕುಂಟಿ ಅಂತ ಬಂದೀನಿ ಸರ್. ಹೌದಾ? ಇಲ್ಲಿ ಬಂದೋದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಬಂದೀವಿ ಸರ್. ಭಾಳ ಪವಾಡ ಐತಿ. ಈ ಎಲ್ಲದ ಅನುಕೂಲ ಮಾಡಿದಾರೆ. ನೀರಿಂದ ಅನುಕೂಲ ಇಲ್ಲ ಸರ್. ಇಲ್ಲಿ ಒಂದು ಸ್ವಲ್ಪ ನೀರಿಂದ ಅನುಕೂಲ ಮಾಡಿಕೊಡ್ಬೇಕು. ಕಾಡಿನ ಮಕ್ಕಳು ಮರಿ ಓಡಾಡೋದು ಕಷ್ಟ ಆಗೈತಿ. ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್. ರೋಡ್ ಮಾಡಿಕೊಡ್ಬೇಕು. ನಿಮಗೆ ಒಳ್ಳೇದಾಗೈತಿ ಇಲ್ಲಿ ನಡ್ಕೊಂಡು? ಕಾಲು ಮುರಿದು 1 ತಿಂಗಳಾಗೈತಿ ಬಂದೀನಿ ಸರ್ ಕುಂಟಿ ಅಂತ. ಒಳ್ಳೇದಾಗುತ್ತೆ ಸರ್. ದೇವಿ ಭಾಳ ಪವಾಡ ಐತಿ. ಆಯ್ತಮ್ಮ. ನಿಮ್ಮ ಹೆಸರು? ಮಂಜುಳ ಅಂತ, ಮೆಳಕಟ್ಟೆ ಸರ್. ಓ ನಮ್ಮ ಆಯ್ತು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ದೇವಿಕೆರೆ ಉಮೇಶ್ ಅಂತ. ನೀವು ಎಷ್ಟು ವರ್ಷಕ್ಕೆ ನಡ್ಕೊಂತೀರಾ ಸರ್ ಈ ದೇವರಿಗೆ? ಸುಮಾರು ಒಂದು 25 ವರ್ಷ 30 ವರ್ಷ ನಡ್ಕೊಂತೀವಿ. 25 ವರ್ಷದಲ್ಲಿ ನಡ್ಕೊಂತ ಇದ್ದೀರಾ? ಹೌದಾ? ಚೆನ್ನಾಗಿ ಮಾಡಿದ್ಯಾ ದೇವರು? ಏನಾದ್ರು ಅನುಕೂಲ ಮಾಡಿದ್ಯಾ? ಹೌದಾ? ನಮ್ಮ ಮನಸ್ಸಾಗ ಏನಕ್ಕತ್ತ ಕೈ ಮುಚ್ಕೊಂಡ್ರೆ ಇಂಥ ಟೈಮ್ ಮಳೆ ಬರಕಂದ್ರೆ ಅಂತ ಟೈಮ್ ಮಳೆನೂ ಬರುತ್ತೆ, ಬೆಳೆನೂ ಕೊಡ್ಬೇಕಂದ್ರೆ ಬೆಳೆನೂ ಕೊಡತ್ತೆ. ನಮಗೆ ದೇವಿ ಮಾರಮ್ಮ ಚೆನ್ನಾಗಿ ಮಾಡಿದಾಳೆ. ಗುಡಿ ಕಟ್ಸಕ್ಕೆ ಏನೋ ನೀವು ಸಹಕಾರ ಮಾಡಿದ್ರಾ? ಹೌದು ಸರ್. ನಾವು ಹಳ್ಳಿ ಮಾಸ್ ನಿಂತಂದು ಸ್ವಲ್ಪ ಸುತ್ತಮುತ್ತ ಎಲ್ಲ ಸ್ವಲ್ಪ ದುಡ್ಡು ಕೊಟ್ರು. ಎಲ್ಲರೂ ಕೊಡಾರೆ. ಸುತ್ತಮುತ್ತ ಎಲ್ಲವೆಲ್ಲ ಕೊಡಾರೆ.
ಇನ್ನು ಏನು ಅಭಿವೃದ್ಧಿ ಆಗ್ಬೇಕು ಇಲ್ಲಿ? ಇನ್ನೇನಿಲ್ಲ, ಮೇಲೆ ಒಂದು ಆಂಧ್ರ ಹಾಕ್ರೆ ಸ್ವಲ್ಪ ಅದು ಸ್ವಲ್ಪ ಐತಿ ಮಾಡ್ಸಕ್ಕಂತ ಐತಿ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಗುರುಸ್ವಾಮಿ ಅಂತ, ದೇವಿಕೆರೆ. ಹ್ಞೂ. ನಾನು ಈಗ ಒಂದು ಭಾಳ ದಿನದಿಂದ ನೋಡ್ತಾನೆ ಇದ್ದೀನಿ. ಅದು ಚೆನ್ನಾಗೈತೆ, ಪೂಜೆ ಅದು ಇದು ಚೆನ್ನಾಗಾಗ್ತದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಹೇಗಿರುತ್ತೆ ಅಂತ ನೋಡೋಕ್ಕಾಗಿ ಬಂದಿದ್ದೆ ನೋಡ್ರಿ ಅಷ್ಟೇ. ಹೌದಾ? ಹಂಗಾಗಿ ನೋಡೋಕ್ಕಾಗಿ ಬಂದಕ್ಕೆ ಭಾಳ ಖುಷಿ ಆಯ್ತು ದೇವಸ್ಥಾನ ನೋಡಿದ್ದಕ್ಕೆ. ಹಂಗಾಗಿ ವರ್ಷ ಬರ್ಕಂತ. ಹೌದಾ? ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಪೂಜೆ ಮಾಡ್ತೀರಿ? ಒಂದು 8 ವರ್ಷ ಆಯ್ತು. 8 ವರ್ಷದ ಮಾಡ್ತಿದ್ರಿ. ದೇವ್ರು ಒಳ್ಳೇದು ಮಾಡೈತೆ ನಿಮಗೆ ಪೂಜೆ ಮಾಡೋಕ್ಕೆ ಆದಮೇಲೆ, ಮಾಡೋಕ್ಕಿಂತ ಹಿಡಿದ್ಮೇಲೆ. ಹ್ಞೂ. ಸರ್, ನೀವು ಇನ್ನು ಇದಕ್ಕೇನು ಮೇಲ್ಗಡೆ ಎಲ್ಲ ಇದನ್ನ ಹಾಕ್ಬೇಕು? ಹೌದ್ರಿ, ಸ್ವಲ್ಪ ಮೇಲೆ ಆಂಧ್ರ ಮಾಡ್ಸ್ಬೇಕಂತ ಇದ್ರಿ. ಎಲ್ಲ ಸಹಕಾರ ಮಾಡ್ತಾರ್ರಿ. ತಮಗೆ ಧನ್ಯವಾದಗಳು ಸರ್, ನಮ್ಮ SSTV ಜೊತೆ ಮಾತಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ. ನಾನು ಸ್ವಲ್ಪ ಮತ್ತೆ ಚೆಂಡತ್ಮಮ್ಮ ಸಮೀಚಿಕಾಯ್ತು. ಏನು ಅಮ್ಮನ ಕೇಳು ಅಂತ ನೀನು. ಕಳೆದ 10 ವರ್ಷಗಳಿಂದಲೂ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಹಾಡನೂರು ಗ್ರಾಮದ ರಾಜಪ್ಪಯ್ಯ ಸ್ವಾಮೀಜಿ, ಕುಣಿಗಲ್ ಗ್ರಾಮದ ಆನಂದಪ್ಪ ಸ್ವಾಮೀಜಿಯವರು ಶ್ರೀ ಗೌರಸಂದ್ರ ಮಾರಮ್ಮ ದೇವಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ಮಾಡುತ್ತಿದ್ದು, ಶ್ರೀ ಗೌರಸಂದ್ರ ಮಾರಮ್ಮ ದೇವಿ ಶಕ್ತಿ ದೇವತೆಯಾಗಿದ್ದು ಪೂಜಿಸುವವರಿಗೆ ಸಕಲ ಇಷ್ಟಾರ್ಥ ನೆರವೇರಿಸುವುದಾಗಿ ಹೇಳಿದರು. ಫೋನ್ ಮಾಡಿ ನಿಮ್ಮ ಮನೆಗೆ ಬಂದ್ರಲ್ಲ ಅವ್ರನ್ನ ಕರೆಕ್ಟ್ ಆಗ್ತಂದ್ರೆ. ಹೌದಾ? ಚಿಕ್ಕಪ್ಪ ಹೇಳ್ತೀನಿ. ಸರಿ ಸರಿ.